ಸಂಖ್ಯೆ 111ರ ಮಹತ್ವ. 111 ಸಂಖ್ಯೆಯ ಮಹತ್ವ. ಇಂದಿನ ವಿಡಿಯೋದಲ್ಲಿ ನೀವು ಪದೇ ಪದೇ ನಂಬರ್ 1 ಅನ್ನು ನೋಡುತ್ತಿರುವ ಆ ಕಾರಣಗಳು ಯಾವುವು ಮತ್ತು ಇದರ ಅರ್ಥವೇನು ಎಂಬುದರ ಕುರಿತು ನಾವು ಮಾತನಾಡಲಿದ್ದೇವೆ. ಆದ್ದರಿಂದ ಪ್ರಾರಂಭಿಸೋಣ. ಅದರ ಮೊದಲ ಅರ್ಥ. ನೀವು ಸಂಖ್ಯೆ 111 ಅಥವಾ 4 ಬಾರಿ 1 ಅನ್ನು ನೋಡಿದಾಗ ಆ ಸಮಯದಲ್ಲಿ ಬ್ರಹ್ಮಾಂಡವು ನಿಮ್ಮ ಆಲೋಚನೆಗಳ ಅನುಕ್ರಮವನ್ನು ಪ್ರಕಟಿಸುತ್ತದೆ. ನಿಮ್ಮ ಬಗ್ಗೆ ನೀವು ಏನು ಯೋಚಿಸುತ್ತಿರುವಿರೋ ಅಥವಾ ನೀವು ಏನನ್ನಾದರೂ ಹುಡುಕಲು ಬಯಸಿದರೆ ಮತ್ತು ನೀವು 111 ಅನ್ನು ನೋಡಿದರೆ ನಿಮ್ಮ ಜೀವನದಲ್ಲಿ ನೀವು ಏನನ್ನು ಬಯಸುತ್ತೀರೋ ಅದನ್ನು ವಿಶ್ವವು ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನು ತರುತ್ತಿದೆ ಎಂದರ್ಥ. ಅನೇಕ ಬಾರಿ ಏನಾಗುತ್ತದೆ ಎಂದರೆ ನೀವು ಈ ಸಂಖ್ಯೆಗಳನ್ನು ನೋಡಿದಾಗ ನೀವು ತುಂಬ ಗೊಂದಲಕ್ಕೊಳಗಾಗುತ್ತೀರಿ. ನಾನು ಈಗ ಏನು ಮಾಡಬೇಕು, ನಾನು ಏನು ಮಾಡಬೇಕು, ಅನೇಕ ಆಲೋಚನೆಗಳು ನಿಮಗೆ ಬರುತ್ತವೆ. ನಂತರ ನೀವು ಬಯಸಿದ ವಿಷಯಗಳನ್ನು ಬಿಟ್ಟು ಇತರ ವಿಷಯಗಳತ್ತ ಗಮನ ಹರಿಸುತ್ತೀರಿ. ಇದರಿಂದಾಗಿ ನೀವು ವಿಷಯಗಳನ್ನು ಎದುರಿಸಲು ಸಾಧ್ಯವಾಗುವುದಿಲ್ಲ. ನೀವು ಈ ಚಿಹ್ನೆಗಳನ್ನು ನೋಡಿದಾಗ ಒಂದು ರೀತಿಯಲ್ಲಿ ನಿಮಗೆ ಸುಳಿವು ಸಿಗುತ್ತದೆ. ಎಚ್ಚರವಾಗಿರಲು ನೀವು ಇದನ್ನು ಪದೇ ಪದೇ ನೋಡುತ್ತೀರಾ. ನಂತರ ನೀವು ನಿಮ್ಮ ಆಲೋಚನೆಗಳ ಮೇಲೆ ಮಾತ್ರ ಗಮನ ಹರಿಸಬೇಕು ಮತ್ತು ನೀವು ಯಾವ ವಿಷಯವನ್ನು ಎದುರಿಸಲು ಬಯಸುತ್ತೀರಿ. ಕ್ಯಾಂಡಿ ಕ್ರಶ್ ಡಿವೈನ್ ಏಂಜಲ್ಸ್ ನಿಮಗೆ ಸಂಕೇತವನ್ನು ನೀಡುತ್ತಿದ್ದು, ನಿಮ್ಮ ಆಲೋಚನೆಗಳನ್ನು ನೀವು ಮೇಲ್ವಿಚಾರಣೆ ಮಾಡಬೇಕು ಮತ್ತು ನಿಮ್ಮ ಆಲೋಚನೆಗಳನ್ನು ನಿಯಂತ್ರಿಸಬೇಕು ಮತ್ತು ನಿಮಗೆ ಬೇಕಾದ ವಿಷಯಗಳ ಮೇಲೆ ಮಾತ್ರ ಗಮನ ಹರಿಸಬೇಕು ಮತ್ತು ನಿಮಗೆ ಬೇಡವಾದ ವಿಷಯಗಳ ಮೇಲೆ ಅಲ್ಲ. ನಮ್ಮ ಆಲೋಚನೆಗಳು ಒಂದೇ ರೀತಿಯ. ನೀವು 2 ವಿಭಿನ್ನ ರೀತಿಯ ಆಲೋಚನೆಗಳನ್ನು ಯೋಚಿಸಿದರೆ ಎಲ್ಲೋ ನೀವು ನಿಮ್ಮ ವೃತ್ತಿಯನ್ನು ಗೊಂದಲಕ್ಕೊಳಗೊಳಿಸುತ್ತೀರಾ. ನಂತರ ನೀವು ಗೊಂದಲಕ್ಕೀಡಾಗಬಾರದು. ನೀವು ಒಂದು ವಿಷಯದ ಮೇಲೆ ಮಾತ್ರ ಗಮನ ಹರಿಸಬೇಕು. ನಿಮ್ಮ ಮನಸ್ಸಿನಲ್ಲಿ ಬಹಳಷ್ಟು ನಕಾರಾತ್ಮಕ ಆಲೋಚನೆಗಳು ಬರುತ್ತಿವೆ ಮತ್ತು ನೀವು ಎದುರಿಸಲು ಬಯಸಿದ ವಿಷಯದ ಮೇಲೆ ಸರಿಯಾಗಿ ಗಮನ ಹರಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲ ಎಂದು ಭಾವಿಸೋಣ. ನಂತರ ನೀವು ನಿಮ್ಮ ಆತ್ಮ ಮಾರ್ಗದರ್ಶಕರಿಂದ ಸಹಾಯವನ್ನು ಕೇಳಬೇಕು ಮತ್ತು ನನ್ನ ಜೀವನದಲ್ಲಿ ಆ ಎಲ್ಲ ವಿಷಯಗಳನ್ನು ಎದುರಿಸಲು ನನಗೆ ನಿಮ್ಮ ಸಹಾಯ ಬೇಕು ಎಂದು ಕೇಳಬೇಕು. ಹಾಗಾಗಿ ನನಗೆ ಏನು ಬೇಕು ಅಥವಾ ನಾನು ಏನನ್ನು ಬಯಸುತ್ತೇನೆ ಎಂಬುದನ್ನು ನಾನು ನಿರ್ಧರಿಸಬಹುದು ಮತ್ತು ನೀವು ಈ ವಿಷಯವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಮತ್ತು ನೀವು ವಿಷಯವನ್ನು ಸ್ವೀಕರಿಸಲು ಅನುಮತಿಸಿದಾಗ ನಿಮ್ಮ ಜೀವನದಲ್ಲಿ ನೀವು ಆಶೀರ್ವಾದಗಳನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ನೀವು ಅವುಗಳನ್ನು ನೋಡಲು ಸಾಧ್ಯವಾಗುತ್ತದೆ ಮತ್ತು ಅದರೊಂದಿಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಸುತ್ತಲಿನ ಚಿಕಿತ್ಸೆ ಮತ್ತು ಬೆಳವಣಿಗೆಯ ಬೇರುಗಳನ್ನು ನೀವು ನೋಡಲು ಸಾಧ್ಯವಾಗುತ್ತದೆ. ಈ ಸಮಯದಲ್ಲಿ ಬ್ರಹ್ಮಾಂಡವು ನಿಮ್ಮ ಜೀವನದಲ್ಲಿ ಕೆಲವು ಹೊಸ ಜನರನ್ನು ಸೇರಿಸುತ್ತದೆ. ಕೆಲವು ಅನುಭವಗಳ ಸಹಾಯದಿಂದ ನೀವು ನಿಮ್ಮ ಜೀವನದಲ್ಲಿ ಮುಂದುವರಿಯಲು ಮತ್ತು ನೀವು ಬಯಸಿದ ವಿಷಯಗಳನ್ನು ಮಿಶ್ರಣ ಮಾಡಲು ಸಾಧ್ಯವಾಗುತ್ತದೆ. ಈಗ ABC ಎಂಬ ಅರ್ಥ ಸಂಖ್ಯೆ 2 ಬಗ್ಗೆ ಮಾತನಾಡೋಣ. ಇದು ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳ ಎಚ್ಚರಿಕೆ. ಒಂದು ವಿಷಯವನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಏನಿದೆಯೋ ಅದು ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳಿಂದ ಮಾತ್ರ. ನೀವು ಏನಾದರೂ ಯೋಚಿಸಿದಾಗ ಅದು ಹತ್ತಿರದ ಅಥವಾ ವರ್ತಮಾನದ ಅಥವಾ ಭವಿಷ್ಯದ ಆಗಿರಲಿ, ನೀವು ಒಂದು ರೀತಿಯಲ್ಲಿ ಈ ಹಂತಕ್ಕೆ ಶಕ್ತಿಯನ್ನು ಪಡೆಯುತ್ತೀರಿ ಮತ್ತು ಆ ಶಕ್ತಿಯೊಳಗೆ ಕಂಪನಗಳಿವೆ ಮತ್ತು ವೈಬ್ರೇಷನ್ಗಳ ಕೆಲಸವೆಂದರೆ ಜಿಯೋ ಸಿಮ್ ಕಂಪಿಸುತ್ತದೆ ಮತ್ತು ಆಕರ್ಷಿಸುತ್ತದೆ. ನಿಮ್ಮ ಜೀವನದಲ್ಲಿ ನೀವು ವಿಷಯಗಳನ್ನು ಆಕರ್ಷಿಸುವಿರಿ. ನೀವು ತಪ್ಪು ಮಾಡಿದ್ದೀರಿ ಮತ್ತು ನೀವು ಇನ್ನೂ ಪಶ್ಚಾತ್ತಾಪ ಪಡುತ್ತಿದ್ದರೆ ನೀವು ಈ ವಿಷಯದ ಬಗ್ಗೆ ಯೋಚಿಸುತ್ತಿರುವಾಗ ಎಲ್ಲೋ ನೀವು ಈ ವಿಷಯಕ್ಕೆ ಶಕ್ತಿಯನ್ನು ನೀಡುತ್ತಿದ್ದೀರಿ ಮತ್ತು ಆ ಶಕ್ತಿಯು ನೀವು ಯೋಚಿಸುತ್ತಿರುವಂತೆ ಒಂದು ರೀತಿಯಲ್ಲಿ ಕಂಪನವಾಗಿ ಆ ವಿಷಯವನ್ನು ಆಕರ್ಷಿಸುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನೀವು ನಿಮ್ಮ ಮುಂದೆ ಒಬ್ಬರನ್ನು ನೋಡಿದಾಗಲೆಲ್ಲ ನೀವು ಭಾವಿಸುವಂತೆ, ನೀವು ಯೋಚಿಸುತ್ತಿರುವಂತೆ ನೀವು ಆ ವಿಷಯಗಳನ್ನು ಆಕರ್ಷಿಸಿದ್ದೀರಿ ಎಂದರ್ಥ. ನನ್ನ ಬಗ್ಗೆ ಒಂದು ಉದಾಹರಣೆಯೊಂದಿಗೆ ನಿಮಗೆ ವಿವರಿಸುತ್ತೇನೆ. ನಿಮ್ಮ ಜೀವನದಲ್ಲಿ ನೀವು ಹಣವನ್ನು ಆಕರ್ಷಿಸುತ್ತಿದ್ದರೆ ಎಂದು ಭಾವಿಸೋಣ, ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ಬಿಗ್ ಬಾಸ್ ಮಿಷನ್ಗಳು ನಡೆಯುತ್ತಿವೆ. ನೀವು ಪ್ರತಿದಿನ ಮಿಷನ್ಗಳನ್ನು ಮಾಡುತ್ತಲೇ ಇರುತ್ತೀರಿ. ನಾನು ಶ್ರೀಮಂತ, ನನ್ನ ಬಳಿ ಸಾಕಷ್ಟು ಹಣವಿದೆ, ಆದರೆ ಎಲ್ಲೋ ನಿಮ್ಮೊಳಗೆ ಹಣವಿಲ್ಲ ಅಥವಾ ನಿಮಗೆ ಬಹಳಷ್ಟು ಹಣ ಬೇಕು. ನಿಮ್ಮ ಮನಸ್ಸಿನಲ್ಲಿ ಹಣದ ಕೊರತೆ ಇದೆ. ಹಲೋ ವೀಕ್ಷಕರೇ, ನೀವು ಈ ಕಾರ್ಯಗಳನ್ನು ಅನುಭವಿಸಿದಾಗ
ಮಾತ್ರ ಅದು ಯಾವಾಗಲೂ ಉದ್ಭವಿಸುತ್ತದೆ. ಅವುಗಳನ್ನು ಅನುಭವಿಸಿದ ನಂತರ ಈ ಕ್ರಿಯೆಗಳನ್ನು ಇಡೀ ದಿನ ನಿಮ್ಮ ಮನಸ್ಸಿನಲ್ಲಿ ಧನಾತ್ಮಕವಾಗಿ ಇರಿಸಿ. ಆಗ ಇದು ಬಹಳ ಮುಖ್ಯ. ನೀವು ಮಿಷನ್ ಮಾಡುವಾಗ ನೀವು ತುಂಬ ಉತ್ಸುಕರಾಗಬಾರದು. ಇದು ಕೃತಕ ಉತ್ಸಾಹವಾಗಬಾರದು. ನಿಮ್ಮ ಉದ್ದೇಶಕ್ಕಾಗಿ ನೀವು ಏನು ಮಾಡುತ್ತಿದ್ದೀರಿ, ನೀವು ಈಗಾಗಲೇ ಅದನ್ನು ಹೊಂದಿದ್ದೀರಿ ಮತ್ತು ಆ ವಿಷಯಗಳಿಗೆ ನೀವು ಕೃತಜ್ಞರಾಗಿರುತ್ತೀರಿ ಎಂಬುದು ಒಳಗಿನಿಂದ ಬಂದು ನಿಯೋಜನೆಯಾಗಬಾರದು. ಈಗ ನೀವು ಕಾರ್ಯಗಳನ್ನು ಮಾಡುವಾಗ ನಿಮ್ಮ ಬಳಿ ಹಣವಿದೆ ಎಂದು ಬರೆಯಬಹುದು, ಆದರೆ ಎಲ್ಲೋ ನಿಮ್ಮಲ್ಲಿ ಹಣವಿಲ್ಲ. ನನಗೆ ಹಣಕಾಸಿನ ಸಮಸ್ಯೆಗಳಿವೆ ಎಂದು ನಿಮಗೆ ತಿಳಿದಿದೆ. ಈ ವಿಷಯಗಳಿಂದಾಗಿ ನಿಮ್ಮ ಜೀವನದಲ್ಲಿ ಇದರ ಪ್ರಯೋಜನವನ್ನು ಪಡೆಯಲು ನಿಮಗೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ನೀವು ನಮೂದಿಸಬೇಕು. ನಿಮ್ಮ ಭಾವನೆಗಳು ಯಾವುವು? ಇದರ ಮೂರನೆಯ ಅರ್ಥವೇನು? ನೀವು 111 ಅಥವಾ ಒಂದನ್ನು ಪದೇ ಪದೇ ನೋಡುತ್ತಿರುವಾಗ ನಿಮ್ಮ ಪೂರ್ವಜರು ಅಥವಾ ನಿಮ್ಮ ವೇಗದ ದೇವತೆಗಳು ನಿಮ್ಮೊಂದಿಗೆ ಇದ್ದಾರೆ ಎಂಬ ಸಂದೇಶವನ್ನು ನಿಮಗೆ ಕಳುಹಿಸುತ್ತಾರೆ. ಮತ್ತು ಒಂದು ರೀತಿಯಲ್ಲಿ ಇವುಗಳು ನೀವು ಒಬ್ಬಂಟಿಯಾಗಿಲ್ಲ ಎಂಬ ಆಶೀರ್ವಾದದ ಸಂಕೇತಗಳಾಗಿವೆ. ನಿಮ್ಮ ಜೀವನದಲ್ಲಿ ನೀವು ಒಂದು ಅನುಭವಿಸುತ್ತಿದ್ದರೆ ಅಥವಾ ನಿಮ್ಮ ಜೀವನದಲ್ಲಿ ಮಾತ್ರ ಸಮಸ್ಯೆಗಳಿವೆ ಎಂದು ನೀವು ಭಾವಿಸಿದರೆ, ನೀವು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಯಾವುದೂ ಸರಿಯಾಗಿ ನಡೆಯುತ್ತಿಲ್ಲ. ಫ್ರೆಂಡ್ಸ್, ನಾನು ನಿಮಗೆ ಒಂದು ವಿಷಯವನ್ನು ಶಿಫಾರಸು ಮಾಡುತ್ತೇನೆ. ನೀವು ಈ ಸಂಖ್ಯೆಗಳನ್ನು ನೋಡುತ್ತಿರಲಿ ಅಥವಾ ಇಲ್ಲದಿರಲಿ, ಆದರೆ ನೀವು ಒಂದು ಕೆಲಸವನ್ನು ಮಾಡಬೇಕು. ನಿಮ್ಮ ಪೂರ್ವಜರನ್ನು ನೆನಪಿಡಿ. ಅನೇಕ ಬಾರಿ ನಮ್ಮ ಕರ್ಮವು ನಮ್ಮ ಪೂರ್ವಜರೊಂದಿಗೆ ಸಂಪರ್ಕ ಹೊಂದಿದೆ. ಆದ್ದರಿಂದ ನಿಮ್ಮ ಜೀವನದಿಂದ ಆ ಕರ್ಮಗಳನ್ನು ಬಿಡುಗಡೆ ಮಾಡಲು ನೀವು ನಿಮ್ಮ ಪೂರ್ವಜರನ್ನು ನೆನಪಿಸಿಕೊಳ್ಳಬೇಕು. ಹಗಲಿನಲ್ಲಿ ನಿಮಗೆ ಸಹಾಯ ಸಿಕ್ಕಾಗ ಅಥವಾ ಪೂಜೆ ಮಾಡುವಾಗ ನಿಮ್ಮ ಪೂರ್ವಜರಿಗಾಗಿಯೂ ಸ್ವಲ್ಪ ಸಮಯವನ್ನು ವಿನಿಯೋಗಿಸಿ. ಅವರಿಗೆ ಪ್ರೇರಣೆ ನೀಡಿ. ಅಗರಬತ್ತಿಗಳನ್ನು ಹಚ್ಚಿ, ದೀಪಗಳನ್ನು ಬೆಳಗಿಸಿ. ದಯವಿಟ್ಟು ಈ ಕೆಲಸಗಳನ್ನು ಮಾಡಿದ ನಂತರ ನಿಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆಗಳು ಬರುತ್ತಿವೆ ಎಂಬುದನ್ನು ನೀವು ಗಮನಿಸಬಹುದು. ಈಗ ನಾವು 4ನೇ ಸಂಖ್ಯೆಯ ಅರ್ಥದ ಬಗ್ಗೆ ಮಾತನಾಡೋಣ. ಅದು ಜಾಗೃತಿಯ ತುರ್ತು. ನೀವು 1111, 1111 ಅಥವಾ 111 ಅಥವಾ ಅಂತಹ ಕೆಲವು ಸಂಖ್ಯೆಗಳನ್ನು ನಿಮ್ಮ ಮೊಬೈಲ್ ಪರದೆಯ ಮೇಲ್ಭಾಗದಲ್ಲಿ ನೋಡುತ್ತೀರಿ. ನೀವು ಅದನ್ನು ಚಾನೆಲ್ ಸಂದೇಶ ಎಂದು ಕರೆಯಬಹುದು. ಅದು ನಿಮ್ಮನ್ನು ಮತ್ತು ನಿಮ್ಮ ಎತ್ತರವನ್ನು ಸಂಪರ್ಕಿಸುತ್ತದೆ. ನಿಮ್ಮೊಳಗಿನ ಮುಚ್ಚಿದ ಬಾಗಿಲುಗಳು ಎಲ್ಲೋ ಅಥವಾ ಇನ್ನೊಂದರಲ್ಲಿ ತೆರೆದುಕೊಳ್ಳುತ್ತವೆ, ಬರುತ್ತಾ ಹೋಗುತ್ತಲೇ ಇರುತ್ತವೆ. ಯಾವುದೇ ಪ್ರಯೋಜನವಿಲ್ಲ. ವಸ್ತುಗಳು ಆ ಸಂಖ್ಯೆಯ ನಿಮ್ಮ ಎತ್ತರದೊಂದಿಗೆ ನಿಮ್ಮನ್ನು ಸಂಪರ್ಕಿಸುತ್ತವೆ.